20ನೇ ತಾರೀಕು ಬಂದು ನರಕ ಚತುರ್ದಶಿ. ಅವತ್ತಿನ ದಿನ ಅಭ್ಯಂಗ ಸ್ನಾನವನ್ನ ಮಾಡಬೇಕು. ಪೂರ್ವದಲ್ಲಿ ಒಂದು ದೀಪವನ್ನ ಹಚ್ಚಿಟ್ಕೊಳ್ಳಿ, ಅಥವಾ ದಕ್ಷಿಣಾಭಿಮುಖವಾಗಿ ಒಂದು ದೀಪವನ್ನ ಹಚ್ಚಿಟ್ಕೊಳ್ಳಿ. ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಗಳೆಲ್ಲವೂ ಕೂಡ ನಿಮಗೆ ಸಾಲ್ವ್ ಆಗುತ್ತೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವ ಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಹದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾ ಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಇನ್ನು ವಿಶೇಷವಾಗಿ ಇವತ್ತು ದೀಪಾವಳಿ ಹಬ್ಬದ ಬಗ್ಗೆ ಮಾತಾಡೋಣ. ದೀಪಾವಳಿ ಹಬ್ಬ ಬಹಳ ವಿಶೇಷವಾಗಿರುವಂಥದ್ದು. ಯಾವಾಗಲೂ ಕೂಡ ನರಕನನ್ನ ನಾರಾಯಣ ಸಂಹಾರ ಮಾಡ್ತಾನೆ, ನರಕ ಚತುರ್ದಶಿ ಆಗ್ತದೆ, ಜೊತೆಗೆ ದೀಪಗಳ ಸಾಲು ದೀಪಾವಳಿ ಹಬ್ಬ ಅನ್ನುವಂಥ ಪ್ರತೀತಿಯನ್ನು ಹೊಂದುವಂಥದ್ದು. ಮತ್ತೆ ವಿಶೇಷ ಏನಂದ್ರೆ ಧನತ್ರಯೋದಶಿ, ದಂತೆರಸ್ ಅಂತ ಏನು ಕರಿತೀವಿ, ಇದು ಮೊದಲನೇ ದಿನ. ತ್ರಯೋದಶಿಯಿಂದ ಶುರುವಾಗುವಂಥದ್ದು, ಯಮಬಿದಿಗೆವರೆಗೂ ಕೂಡ ಇದು ಕಂಟಿನ್ಯೂ ಆಗುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿದೆ. ಧನತ್ರಯೋದಶಿ ಸಂಪತ್ತಿನ ಬಾಗಲನ್ನು ತೆರೆಯುವಂತಹದ್ದು. ನರಕ ಚತುರ್ದಶಿ ನಕಾರಾತ್ಮಕ ಶಕ್ತಿಯನ್ನು ದಹನ ಮಾಡುವಂಥದ್ದು. ದೀಪಾವಳಿ ಅಮಾವಾಸ್ಯೆ ಬೆಳಕು ಮತ್ತು ಸಂಪತ್ತಿನ ಸಂಯೋಗವನ್ನು ಮಾಡುವಂಥದ್ದು. ಬಲಿಪಾಡ್ಯಮಿ ದಾನವೇ ಧನದ ಬೀಜ ಅನ್ನುವಂಥದ್ದನ್ನ ತಿಳಿಸ್ಕೊಡುವಂಥದ್ದು. ಅದೇ ರೀತಿ ಯಮದ್ವಿತೀಯ ಬಾಂಧವ್ಯವೇ ಶ್ರೇಷ್ಠವಾದಂಥದ್ದು ಅನ್ನುವಂಥ ತಿಳಿಸುವಂಥದ್ದು. ಈ ಇಷ್ಟು ಕೂಡ ಬಹಳ ವಿಶೇಷ. ಜೊತೆಗೆ ಇನ್ನೊಂದು ಏನಂತಂದ್ರೆ, ಸೂರ್ಯ ನೀಚತ್ವದಿಂದ ಅಂದ್ರೆ ಎಕ್ಸಾಕ್ಟ್ ತುಂಬಾ ನೀಚತ್ವದಲ್ಲಿರ್ತಾನೆ. ಅಂದ್ರೆ ಆ ಸಮಯದಲ್ಲಿ ಕತ್ತಲೆಯ ಪ್ರಮಾಣ ಜಾಸ್ತಿ ಇರ್ತದೆ, ಬೆಳಕಿನ ಪ್ರಮಾಣ ಕಡಿಮೆ ಇರುವಂಥದ್ದು. ಈ ಅತಿ ಹೆಚ್ಚು ಕತ್ತಲಿನಲ್ಲಿ ಮನೆಯ ಮುಂಭಾಗದಲ್ಲಿ ದೀಪವನ್ನು ಹಚ್ಚೋದ್ರಿಂದ ಲಕ್ಷ್ಮಿಯ ಆಗಮನ ಆಗತ್ತೆ ಮತ್ತು ಜೀವನದಲ್ಲಿ ಸಮೃದ್ಧಿ ಪ್ರಾಪ್ತಿ ಆಗ್ತದೆ, ಜೀವನದ ಕತ್ತಲು ನಿವಾರಣೆ ಆಗ್ತದೆ ಅನ್ನುವಂಥದ್ದು. ಅದರ ಜೊತೆಗೆ ಅತಿ ಹೆಚ್ಚು ಕತ್ತಲಿನಲ್ಲಿ ಉಂಟಾಗುವಂತಹ ವಾತಾವರಣದ ಕಲುಷಿತವನ್ನ ಈ ದೀಪಗಳ ಸಾಲು ನಿವಾರಣೆ ಮಾಡಿ ಆರೋಗ್ಯವನ್ನ ಕೊಡ್ತದೆ ಅನ್ನುವಂಥದ್ದು. ಇನ್ನು ಮೃತ್ಯು, ಪಾಶದಂಡ, ಕಾಲಪುರುಷನಿಂದ ಮತ್ತು ಶಾಮಾದೇವಿಯಿಂದ ಕೂಡಿರುವಂತಹ ಸೂರ್ಯಪುತ್ರನಾಗಿರುವಂತಹ ಯಮ ನಮಗೆ ಒಳಿತನ್ನ ಮಾಡಲಿ ಅನ್ನುವಂತಹ ಭಾವನೆಯನ್ನ ಇಟ್ಕೊಂಡು ಧನತ್ರಯೋದಶಿ ದಿನ ವಿಶೇಷವಾಗಿ ಒಂದು ದೀಪವನ್ನು ಹಚ್ಚಿಟ್ಟು ಪೂಜೆಯನ್ನು ನಾವು ಮಾಡಬೇಕಾಗ್ತದೆ. ಅದೇ ರೀತಿ ಕೃಷ್ಣ ಚತುರ್ದಶಿಯ ದಿನ ನೋಡಿ ಎಷ್ಟು ಚೆನ್ನಾಗಿದೆ. ಲಕ್ಷ್ಮಿ ಎಣ್ಣೆ ಅಂದರೆ ನಾವು ಅಭ್ಯಂಗ ಸ್ನಾನವನ್ನು ಮಾಡುವಂಥ ಸಂದರ್ಭದಲ್ಲಿ ಏನು ಎಣ್ಣೆಯನ್ನು ಬಳಸ್ತೀವಲ್ಲ, ಆ ಎಣ್ಣೆಯಲ್ಲಿ ಲಕ್ಷ್ಮಿ ವಾಸ ಮಾಡ್ತಾ ಇದ್ರೆ ನೀರಿನಲ್ಲಿ ಗಂಗೆ ವಾಸ ಮಾಡ್ತಾ ಇರುವಂಥದ್ದು. ಈ ಎರಡರ ಸಂಯೋಗದಿಂದ ಜೀವನದ ಎಲ್ಲ ಪಾಪಗಳು ಕೂಡ ನಿವಾರಣೆ ಆಗ್ತದೆ ಅನ್ನುವಂಥದ್ದನ್ನು ಬಹಳ ಚೆನ್ನಾಗಿ ನಮಗೆ ತಿಳಿಸ್ತಾರೆ. ಅದರಿಂದ ನಾವೇನು ಮಾಡಬೇಕು ಅಂತಂದರೆ, ಚತುರ್ದಶಿಯ ದಿನ ಕೂಡ ಬೆಳಗ್ಗೆ ಅಭ್ಯಂಗ ಸ್ನಾನಾದಿಗಳನ್ನು ಮಾಡಬೇಕಾಗ್ತದೆ. ಅದಾದ ಮೇಲೆ ಭಾಳ ವಿಶೇಷವಾಗಿ ತ್ರಯೋದಶಿ ದಿನ ನೀವು ಮಾಡಬೇಕಾಗಿರುವಂಥದ್ದು, ಸಾಯಂಕಾಲ ಒಂದು ಮಣ್ಣು ಅಥವಾ ಬೆಳ್ಳಿಯ ಪಾತ್ರೆಯಿಂದ ಅಥವಾ ತಾಮ್ರದ ಪಾತ್ರೆಯಿಂದ ನೀರನ್ನು ಅಥವಾ ಹಿತ್ತಾಳೆ ಪಾತ್ರೆಯಿಂದ ನೀರನ್ನು ತುಂಬಿ ಅದಕ್ಕೆ ಸ್ವಲ್ಪ ಹಾಲು, ಅಕ್ಷತೆ, ನಿಂಬಣ್ಣ ಮತ್ತು ಹೂವನ್ನು ಇಟ್ಟು ಅದಕ್ಕೆ ಪೂಜೆಯನ್ನು ಮಾಡಬೇಕು. ಅದಾದ್ಮೇಲೆ ಮಾಡಬೇಕಾಗಿರುವಂಥದ್ದು ಓಂ ಧನದಾಯ ನಮಃ ಅನ್ನುವಂಥ ಮಂತ್ರವನ್ನ ನೀವು ಹೇಳ್ಕೋಬೇಕು. ಮತ್ತೆ ಪೂರ್ವದಲ್ಲಿ ಒಂದು ದೀಪವನ್ನು ಹಚ್ಚಿಟ್ಕೊಳ್ಳಿ, ಅಥವಾ ದಕ್ಷಿಣಾಭಿಮುಖವಾಗಿ ಒಂದು ದೀಪವನ್ನು ಹಚ್ಚಿಟ್ಕೊಳ್ಳಿ. ಇದರಿಂದ ಏನಾಗ್ತದೆ, ನಿಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ರೀತಿಯ ಸಂಕಷ್ಟಗಳು, ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ಗಳೆಲ್ಲವೂ ಕೂಡ ನಿಮಗೆ ಸಾಲ್ವ್ ಆಗುತ್ತೆ. ಇನ್ನು ದೇಹ ಮತ್ತು ಮನಸ್ಸಿನ ಶುದ್ಧೀಕರಣ, ಬೆಳಗ್ಗೆ ಎದ್ದ ತಕ್ಷಣ ಅಭ್ಯಂಗ ಸ್ನಾನವನ್ನು ಮಾಡುವಂಥದ್ದು. ಚತುರ್ದಶಿಯ ದಿನ 19ನೇ ತಾರೀಕು ಬಂದು ನೀರು ತುಂಬುವಂಥ ಹಬ್ಬ, 20ನೇ ತಾರೀಕು ಬಂದು ನರಕ ಚತುರ್ದಶಿ. ಅವತ್ತಿನ ದಿನ ಅಭ್ಯಂಗ ಸ್ನಾನವನ್ನ ಮಾಡಬೇಕು. ಅಭ್ಯಂಗ ಸ್ನಾನವನ್ನ ಮಾಡಿ ಓಂ ನರಕಾಂತಕಾಯ ನಮಃ, ಓಂ ನಮೋ ನರಕಾಂತಕಾಯ ನಮಃ ಅಂತೇಳಿ ಮಂತ್ರವನ್ನ 21 ಬಾರಿ ಜಪವನ್ನ ಮಾಡಬೇಕು. ಆದಷ್ಟು ಬೇಸರವನ್ನ ಮಾಡ್ಕೋಬಾರ್ದು, ಅವತ್ತು ಹಳೆ ವಸ್ತ್ರಗಳನ್ನ ಧರಿಸಬಾರ್ದು ಮತ್ತು ಸೋಮಾರಿತನವನ್ನು ಮಾಡಬಾರ್ದು. ಅವತ್ತು ಇದೆಲ್ಲ ಬಿಟ್ಟರೆ ಹೊಸ ಚೈತನ್ಯದ ಆದಿ ಆಗಿರ್ಬೇಕದು. ಅದರಿಂದ ಅವತ್ತೊಂದು ಹೊಸ ವಸ್ತ್ರವನ್ನು ಧರಿಸುವಂಥದ್ದು, ಅಭ್ಯಂಗ ಸ್ನಾನವನ್ನು ಮಾಡುವಂಥದ್ದು. ಜೊತೆಗೆ 20ನೇ ತಾರೀಕು ರಾತ್ರಿ ಧನಲಕ್ಷ್ಮಿ ಪೂಜೆ ಇರುವಂಥದ್ದು ಅವತ್ತು. ಯಾಕಂದ್ರೆ ಮಧ್ಯಾಹ್ನ 3:45 ನಿಮಿಷಕ್ಕೆ ನಿಮಗೆ ಅವತ್ತೇನಾಗ್ತದೆ,
ಚತುರ್ದಶಿ ಮುಗಿದೋಗಿ ಅಮಾವಾಸ್ಯೆ ಬರುತ್ತೆ. ಅದಕ್ಕೆ ಧನಲಕ್ಷ್ಮಿ ಪೂಜೆಯನ್ನು ಅಮಾವಾಸ್ಯೆಯನ್ನು ಸೇರಿಸಿ ಮಾಡಬೇಕಾಗಿರೋದ್ರಿಂದ ಅವತ್ತಿನ ದಿನ ನೀವು ಧನಲಕ್ಷ್ಮಿ ಪೂಜೆಯನ್ನು ಮಾಡುವಂಥದ್ದು. ಇನ್ನು ನೆಕ್ಸ್ಟು ದೀಪಾವಳಿ ಅಮಾವಾಸ್ಯೆ ನೀವೇನು ಮಾಡಬೇಕಂದ್ರೆ 9 ದೀಪಗಳನ್ನು ಹಚ್ಚಬೇಕಾಯ್ತು. ಎಲ್ಲ ಹಚ್ಚಬೇಕು ನೋಡಿ, ಪಶ್ಚಿಮಾಭಿಮುಖವಾಗಿ 9 ದೀಪಗಳನ್ನು ಹಚ್ಚಿಟ್ಟು ಲಕ್ಷ್ಮೀನಾರಾಯಣಾಯ ನಮಃ ಅಂತೇಳಿ ಸ್ಮರಣೆಯನ್ನು ಮಾಡಬೇಕು. ಇದರಿಂದ ಏನಾಗುತ್ತೆ, ಮಹಾಲಕ್ಷ್ಮೀ ನಮಃ ಅಂತೇಳಿ 21-108 ಸರಿ ಜಪವನ್ನು ಮಾಡಬೇಕು. ಅದರ ಜೊತೆಗೆ ನೀವು ಮಾಡಬೇಕಾಗಿರುವಂಥದ್ದು ಬಿಳಿ ಬಟ್ಟೆ, ಹಣದ ಜೊತೆ ಆ ದೇವರಿಗೆ ವಸ್ತ್ರವನ್ನು ಇಟ್ಟು ಕೃತಜ್ಞತೆಯನ್ನು ತಿಳಿಸ್ಬೇಕು. ಅದರ ಜೊತೆಗೆ ಅವತ್ತಿನ ದಿನ ವಿಶೇಷವಾದಂತಹ ದೀಪಾರಾಧನೆಯನ್ನು ಮಾಡಿ, ಲಕ್ಷ್ಮೀ ಪೂಜೆಯನ್ನು ಮಾಡಿ, ಆಯ್ತಾ. ಒಂದಷ್ಟು ಸಿಹಿಯನ್ನ 10 ಜನರಿಗೆ ಕೊಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಇದರಿಂದ ಸಂಪೂರ್ಣವಾದ ಫಲಪ್ರಾಪ್ತಿ ಆಗ್ತದೆ ನೋಡಿ. ಅದಾದ್ಮೇಲೆ ಬಲಿಪಾಡ್ಯಮಿ ದಿನ ನೋಡಿ, ಅವತ್ತು ಬಲಿಪಾಡ್ಯಮಿ ದಿನ ಎಷ್ಟು ಒಳ್ಳೆ ವಿಶೇಷವಾದಂಥ ದಿನ ಅಂದರೆ, ಶಿವ ಮತ್ತೆ ಪಾರ್ವತಿ ಬಲಿಮುದ್ದೇಶ ದೀಯಂತೆ ಬಲಯ ಕುರುನಂದನ ಯಾನಿ ತಾನೆಕ್ಷಯಾಣೋ ಮಯಾಂ ಸಂಪ್ರದರ್ಶಿತಂ ನೋಡಿ. ತಸ್ಮಾದ್ಯೂತಂ ಪ್ರಕರ್ತವ್ಯಾಂ ಪ್ರಭಾತೆ ತತ್ರ ಮಾನ್ಯವಃ ತಸ್ಮಿನ್ ದ್ಯೂತೋ ಜಯೋ ಯಸ್ಯ ತಸ್ಯ ಸಂವತ್ಸರ ಶುಭಃ. ಶಿವಪಾರ್ವತಿ ಇಬ್ರು ಕೂಡ ಪಗಡೆ ಆಟ ಆಡ್ತಾರೆ. ಅದರಲ್ಲಿ ಹೇಳ್ತಾ ಇರುವಂಥದ್ದು ಎಷ್ಟು ಚೆನ್ನಾಗಿದೆ ನೋಡಿ. ಬ್ರಹ್ಮಪುರಾಣ, ಪಾರ್ವತಿ ಗೆದ್ದು ಬಿಡ್ತಾರೆ. ಯಾರು ಅವತ್ತಿನ ದಿನ ಪಾಡ್ಯಮಿ ದಿನ ಏನೋ ಒಂದು ಹೊಸ ವಿಷಯದಲ್ಲಿ ಅಂದರೆ ಅವರು ಪಗಡೆಯನ್ನ ರೂಪಾಂತರವಾಗಿ ನಮಗೆ ತಿಳಿಸಿದ್ದಾರೆ. ಅವತ್ತು ಏನು ವಿಚಾರವನ್ನ ಪ್ರಾರಂಭ ಮಾಡಿ, ಅರ್ಧ ಮುಹೂರ್ತ ಅಂತ ಕರಿತೀವಿ, ಬೆಳಗ್ಗೆಯಿಂದ ಸಂಜೆವರೆಗೆ. ಅವತ್ತಿನ ದಿನ ನೀವು ಏನೇ ಕೆಲಸವನ್ನ ಮಾಡಿ ಅವತ್ತು ಜಯ ಆದರೆ ವರ್ಷ ಪೂರ್ತಿ ನಿಮಗೆ ಸಂಪೂರ್ಣವಾದ ಮುಂದಿನ ದೀಪಾವಳಿ ಹಬ್ಬವರೆಗೂ ಜಯ ಪ್ರಾಪ್ತಿ ಆಗ್ತದೆ ಅಂತ ಇದು ವಿಶೇಷ. ಅದಾದಮೇಲೆ ಗೋಪಾಲನ ಗೋವರ್ಧನ ಪೂಜೆಯನ್ನು ಮಾಡುವಂಥದ್ದು, ಗೋಪೂಜೆಯನ್ನು ಮಾಡುವಂಥದ್ದು. ಇನ್ನು ಬಲಿಪಾಡ್ಯಮಿ ದಿನ ವಿಶೇಷವಾಗಿ ಏನಂತಂದ್ರೆ ಓಂ ವಾಮನಾಯ ನಮಃ ಅಂತೇಳಿ ಪ್ರಾರ್ಥನೆಯನ್ನು ಮಾಡಬೇಕು. ಜೊತೆಗೆ ದಾನ ಮತ್ತು ಧರ್ಮ, ಜೊತೆಗೆ ಬಲಿಪಾಡ್ಯಮಿ ದಿನ ನೋಡಿ ಬಹಳ ವಿಶೇಷ ಏನಂದ್ರೆ ದಾನವನ್ನ ಮಾಡಬೇಕು. ಏನಾದರೂ ದಾನ ಮಾಡಪ್ಪ, ನಿಮ್ಮ ಕೈಲಾದಂತಹ ಒಂದು ದಾನವನ್ನು, ಕೊನೆ ಪಕ್ಷ ನವಧಾನ್ಯಗಳನ್ನಾದರೂ ದಾನ ಮಾಡಬೇಕು. ಅವತ್ತು ಕೊಟ್ಟಂತ ದಾನ ಅತ್ಯಂತ ಶ್ರೇಷ್ಠವಾಗ್ತದೆ, ನಿಮ್ಮ ಜೀವನದ ಸಂಕಷ್ಟಗಳನ್ನ ನಿವಾರಣೆ ಮಾಡ್ತದೆ. ಇನ್ನು ಯಮದ್ವಿತೀಯ ನೋಡಿ, 21ನೇ ತಾರೀಕು ಅಮಾವಾಸ್ಯೆ, 22ನೇ ತಾರೀಕು ಬಲಿಪಾಡ್ಯಮಿ, ಜೊತೆಗೆ ಯಮದ್ವಿತೀಯ ಇರುವಂಥದ್ದು 23ನೇ ತಾರೀಕು ನೋಡಿ. 23ನೇ ತಾರೀಕು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಭಾತೃದ್ವಿತೀಯ, ಯಮದ್ವಿತೀಯ, ಭಗಿನಿ ದ್ವಿತೀಯ ಅಂತಂದ್ರೆ ಯಮುನೆಯ ಮನೆಗೆ ಹೋಗುವಂತಹ ಒಂದು ವಿಶೇಷವಾಗಿರುವಂಥದ್ದು. ಅವತ್ತಿನ ದಿನ ಎಲ್ಲ ಸೋದರಿಯರು ತನ್ನ ಸೋದರರನ್ನ ಕರೆದು ಭೋಜನವನ್ನ ಮಾಡಿಸ್ಬೇಕು. ಭೋಜನವನ್ನ ಮಾಡಿಸಿದ್ರೆ ನಿಮ್ಮ ಕುಟುಂಬ ಮತ್ತು ಅವರ ಕುಟುಂಬ ಎರಡೂ ಕೂಡ ಅಭಿವೃದ್ಧಿಯನ್ನ ಹೊಂದುತ್ತೆ ಎನ್ನುವಂಥದ್ದು. ಮತ್ತು ಬಹಳ ವಿಶೇಷವಾಗಿ ಇದನ್ನ ಬಾಯಿದೂಜಂತ ಕುಟುಂಬದ ಬಾಂಧವ್ಯದ ಶಕ್ತಿಯನ್ನು ತುಂಬುವಂತಹ ಹಬ್ಬ ಇದು. ಅದರಿಂದ ಯಮದ್ವಿತೀಯ ದಿನ ನೀವು ಸೋದರರನ್ನ ಕರೆದು ಮನೆಯಲ್ಲಿ ಭೋಜನವನ್ನು ಮಾಡಿಸಿ, ಮತ್ತು ಸೋದರಿಯರಿಗೆ ಅವತ್ತಿನ ದಿನ ಸೋದರರು ವಸ್ತ್ರವನ್ನ, ಬಟ್ಟೆಯನ್ನ, ಆಭರಣಗಳನ್ನ ಕೊಡ್ಬೇಕಂತೆ. ಅವತ್ತಿನ ದಿನ ತನ್ನ ಮನೆಯಲ್ಲಿ ಊಟ ಮಾಡದೆ ಸೋದರಿಯ ಮನೆಯಲ್ಲೇ ಊಟ ಮಾಡಬೇಕು ಅನ್ನುವಂಥದ್ದು ಪ್ರತೀತಿ. ಈ ರೀತಿಯಾಗಿ ಬಹಳ ವಿಶೇಷವಾಗಿ ಇರುವಂತಹ ಹಬ್ಬಗಳನ್ನ 19, 20, 21, 22, 23 ಇಷ್ಟು ದಿನಗಳಿರುವಂಥದ್ದು. 19ನೇ ತಾರೀಕು ನೀರು ತುಂಬುವಂಥ ಹಬ್ಬ, 20ನೇ ತಾರೀಕು ನರಕ ಚತುರ್ದಶಿ ಮತ್ತು ಧನಲಕ್ಷ್ಮಿ ಪೂಜೆ, 21ನೇ ತಾರೀಕು ದೀಪಾವಳಿ ಅಮಾವಾಸ್ಯೆ ಇರುವಂಥದ್ದು, 22ನೇ ತಾರೀಕು ಬಲಿಪಾಡ್ಯಮಿ, ಅದರ ಜೊತೆಗೆ 23ನೇ ತಾರೀಕು ಯಮದ್ವಿತೀಯ ಇರುವಂಥದ್ದು. ಇಷ್ಟು ದಿನಗಳ ಕಾಲದ ಹಬ್ಬವನ್ನು ಆಚರಣೆ ಮಾಡಿ ಸಮೃದ್ಧಿಯನ್ನು ಗಳಿಸಿ ಅಂತ ಹೇಳ್ತಾ ಧನಲಕ್ಷ್ಮಿ ಕೃಪೆ ನಿಮಗೆ ಪ್ರಾಪ್ತಿ ಆಗಲಿ ಅಂತ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ನಮಸ್ಕಾರ.